ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ಒಂದು ಈಸಿಯಾಗಿರುವ ಪರ್ಫೆಕ್ಟ್ ಆಗಿರುವ ಒಂದು ದೋಸೆ ಮಾಡಿ ತೋರಿಸ್ತೀನಿ. ವಂಡರ್ಫುಲ್ ಆಗಿರುತ್ತೆ. ಅದ್ರ ಜೊತೆ ನಾನು ಪಡವಲಕಾಯಿ ಗೊಜ್ಜು ಮಾಡಿದ್ದೀನಿ, ಅದನ್ನು ಕೂಡ ನಿಮಗೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮಾಡೋದು ಹೇಗೆ ಅಂತೇಳಿ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ದೋಸೆ. ಇದನ್ನು ಕ್ಯಾರಿ ಮಾಡ್ಬೋದು, ಮೀನ್ಸ್ ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋಗ್ಬೋದು. ಸಾಫ್ಟಾಗಿ ಈ ಹೋಟೆಲ್ ಸಿಗುತ್ತಲ್ಲ ಸೆಟ್ ದೋಸೆ, ಆ ಥರ ಇರುತ್ತೆ. ಅದು ಹೇಗೆ ಮಾಡೋದು ಅಂತ ನಾನೀಗ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಒಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ ಏನೂ ಇಲ್ಲ, ಹಿಂದಿನ ದಿನದ ಅನ್ನ ಇದ್ದರೂ ತೊಂದರೆ ಇಲ್ಲ, ಅಥವಾ ಫ್ರೆಶ್ ಅನ್ನ ಆದರೂ ಪರವಾಗಿಲ್ಲ. ಒಂದು ಬೌಲ್ ಅನ್ನಕ್ಕೆ ರೈಸ್, ಅದಕ್ಕೆ 1/4 ಕಪ್ಪು ಸಣ್ಣ ರವೆ, 1/4 ಕಪ್ಪು ಮೊಸರು ಕರ್ಡದು, ಆಮೇಲೆ ಒಂದು ಸ್ವಲ್ಪ ಸೋಡಾ, ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್, ರೈಸು, ಸೂಜಿ ರವೆ, ಕರ್ಡ್ ಮತ್ತು ಬೇಕಿಂಗ್ ಸೋಡಾ, ಸಾಲ್ಟ್, ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಒಂದು ಬೌಲ್ ರೈಸ್ ಇದು, ಆಯಿತಾ? ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೂಜಿ ರವೆ, ಆಮೇಲೆ ಸಾಲ್ಟ್, ಟೇಸ್ಟಿಗೆ ಎಷ್ಟು ಬೇಕಷ್ಟು ಸಾಲ್ಟು, ಉಪ್ಪು, ಜೊತೆಗೆ ಬೇಕಿಂಗ್ ಸೋಡಾ, ಅದನ್ನು ಒಂದು ಚಿಟಿಗೆ ಹಾಕ್ಕೊಳ್ಳಿ. ಇದು ಬೆಳಗ್ಗೆನೇ ಗ್ರೈಂಡ್ ಮಾಡಿ ಬೆಳಗ್ಗೆನೇ ಮಾಡೋದು. ಆಮೇಲೆ 1/4 ಕಪ್ಪು ಕರ್ಡ್, ಮೊಸರು, ಮಾರ್ನಿಂಗೇ ಗ್ರೈಂಡ್ ಮಾಡಿ ಮಾರ್ನಿಂಗೇ ದೋಸೆ ಮಾಡೋದು, ಇಮ್ಮಿಡಿಯೇಟಾಗಿ ಮಾಡೋದು ದೋಸೆ ಇದು. ಆಮೇಲೆ ಸ್ವಲ್ಪ ನೀರು ಹಾಕಿ, ಆ ಮೊಸರದು ಪಾತ್ರೆಯಲ್ಲಿ ನೀರು ಹಾಕಿದೆ, ಸೊ ಹಾಗಾಗಿ ಆ ವೈಟ್ ಕಲರ್ ಬಂದಿದ್ದು. ವಾಟರ್ ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ತಿನ್ನಾಗಬಾರ್ದು, ಹಿಂಗೆ ಗಟ್ಟಿಗಿರಬೇಕು. ತವ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ದೋಸೆ ಹಾಕಿ, ಸ್ವಲ್ಪ ದಪ್ಪ ಇರಲಿ, ತಿನ್ನಾಗಿ ಹಾಕಬೇಡಿ, ದಪ್ಪ ಇರಲಿ. ಆಮೇಲೆ ಮುಚ್ಚಿಟ್ಬಿಟ್ಟು ಇದನ್ನು ಒಂದು 2 to 3 ಮಿನಿಟ್ಸ್ ಬಿಡಬೇಕು. ಇದು ಬೇಗ ತೆಗಿಬಾರ್ದು, ಕಿತ್ತೋಗ್ತದೆ, ಯಾಕಂದರೆ ಸಾಫ್ಟಾಗಿರುತ್ತೆ ದೋಸೆ. ಹಾಗಾಗಿ ಬೇಗ ತೆಗಿಲಿಕ್ಕೆ ಹೋಗಬೇಡಿ, ಸ್ವಲ್ಪ ನಿಧಾನಕ್ಕೆ ಬೇಯಲಿ. ಬೆಂದಾದಮೇಲೆ ಆ ದೋಸೆನ ತೆಗಿಬೇಕು. ಸೇಮ್ ನಮಗೆ ಹೋಟೆಲ್ ಸಿಗುತ್ತಲ್ಲ ಸೆಟ್ ದೋಸೆ, ಅದೇ ಥರನೇ ಬರುತ್ತೆ. ನಾನೀಗ 1 ಕಪ್ಪು ಇದರಲ್ಲಿ ರೈಸಲ್ಲಿ ನನಗೆ 6 ದೋಸೆ ಆಗಿದೆ ನೋಡಿ. ಈ ಥರ ಆಗುವಾಗ ನಿಧಾನಕ್ಕೆ ಬೆಂದ ಮೇಲೆ ನಿಧಾನಕ್ಕೆ ಉಲ್ಟಾ ಮಾಡಿ. ಟೈಮ್ ತೊಗೊಳುತ್ತೆ, ಒಂದು 2 to 3 ಮಿನಿಟ್ಸ್ ತೊಗೊಳುತ್ತೆ. ಅವಸರ ಮಾಡಿಬಿಡಿ, ಕಿತ್ತೋಗ್ತದೆ ನೋಡಿ. ಉಲ್ಟಾ ಆದಮೇಲೆ ಮತ್ತೆ ಸೀದಾ ಮಾಡಿ. ನೋಡಿದ್ರಾ? ಸೇಮ್ ನಮಗೆ ಹೋಟೆಲ್ ತಿಂತೀವಲ್ಲ ಸೆಟ್ ದೋಸೆ, ಅದೇ ಥರ ಟೇಸ್ಟ್ ಇರುತ್ತೆ, ಸಾಫ್ಟಾಗಿರುತ್ತೆ ದೋಸೆ. ಅದ್ರ ಜೊತೆಗೆ ಗ್ರೇವಿ, ಟೊಮೆಟೊ ಗೊಜ್ಜು ಯಾವುದ್ರಲ್ಲಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಪಡವಲಕಾಯಿ ಗೊಜ್ಜು ಮಾಡಿರೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ನೋಡಿ ದೋಸೆ ರೆಡಿ ಇದೆ, ಮಾಡಿ ನೋಡಿ. ವಂಡರ್ಫುಲ್ಲಾಗಿರುತ್ತೆ ದೋಸೆ. ಆಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.